ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ನಡೆದ ಧ್ಯಾನ ಅಭಿಯಾನ. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ನಡೆಯುತ್ತಿರುವ 41 ದಿನಗಳ ಆನ್ಲೈನ್ ಧ್ಯಾನ ಮತ್ತು ಸಸ್ಯಾಹಾರಿಗಳ ಅನುಭವ ಹಂಚಿಕೆ ಕಾರ್ಯಕ್ರಮ. ಶ್ರೀ ಸದಾನಂದ ಯೋಗಿ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ದಶಮಾನೋತ್ಸವ ಸಂಭ್ರಮಾಚರಣೆ. ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಆಯೋಜಿಸಿದ ಧ್ಯಾನ ಶಿಬಿರ. ಹೊಸಪೇಟೆಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಮಂಜುನಾಥ್. ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೆದ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಸಭೆ. ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ನಡೆದ ಹುಣ್ಣಿಮೆಯ ಧ್ಯಾನ ಕಾರ್ಯಕ್ರಮಗಳು. ದಾವಣಗೆರೆಯ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್. ಮೈಸೂರಿನ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ. ಸೆಪ್ಟೆಂಬರ್ 15ರಂದು ಮಹಾವತಾರ್ ಫೌಂಡೇಶನ್ ನೇತೃತ್ವದಲ್ಲಿ ನಡೆದ ಸಮಗ್ರ ಸ್ವಾಸ್ಥ್ಯ ಹಬ್ಬ ಕಾರ್ಯಕ್ರಮ. ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಅವರು ಆಯೋಜಿಸಿದ ಸಿದ್ದರ ಬೆಟ್ಟ ಚಾರಣ. ಈಗ ವಿವರಗಳ ಕಡೆಗೆ. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಚನ್ನಮ್ಮ ನಾಗೂರೆ ಅವರು ಬೀದರ್ ಜಿಲ್ಲೆಯಲ್ಲಿ ಧ್ಯಾನಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಚನ್ನಮ್ಮ ನಾಗೂರೆ ಅವರು ಸತತ 2 ವರ್ಷಗಳಿಂದ ಬೀದರ್ ಜಿಲ್ಲೆಯಾದ್ಯಂತ ಪಿರಮಿಡ್ ಉಪಯೋಗದ ಲಾಭಗಳ ಬಗ್ಗೆ ಅರಿವನ್ನು ಮೂಡಿಸುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಸೆಪ್ಟೆಂಬರ್ 14 ಮತ್ತು 15ರಂದು ಬೀದರ್ ಪಿರಮಿಡ್ ಧ್ಯಾನ ಕೇಂದ್ರ, ಬಸವಶಾಂತಿ ಮಂಟಪ, ಕೈಲಾಸ ನಗರ ಗುಂಪಾ ಇವರಿಂದ ಶ್ರೀ ಬಸವೇಶ್ವರ ಕಲ್ಯಾಣ ಮೆಗಾ ಪಿರಮಿಡ್ ಮರಕುಂದದಲ್ಲಿ ಧ್ಯಾನಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಪ್ರತಿದಿನ ಬೆಳಗ್ಗೆ 5:30ರಿಂದ 6:30ರವರೆಗೆ ಮತ್ತು ಸಂಜೆ 5ರಿಂದ 6 ಗಂಟೆಯವರೆಗೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಾ ಬರುತ್ತಿವೆ. ಹಾಗಾಗಿ ಎಲ್ಲ ಧ್ಯಾನ ಮಿತ್ರರು ಈ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ 41 ದಿನಗಳ ಆನ್ಲೈನ್ ಧ್ಯಾನ ಮತ್ತು ಸಸ್ಯಾಹಾರಿಗಳ ಅನುಭವ ಹಂಚಿಕೆ ಕಾರ್ಯಕ್ರಮ ನಡೆಯುತ್ತಿದೆ. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಮೈತ್ರೇಯ ಧ್ಯಾನ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ವಿಶ್ವವೇ ಸಸ್ಯಾಹಾರ ಜಗತ್ತಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ 41 ದಿನಗಳ ಮಹಾ ಸಂಕಲ್ಪ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 11ರಿಂದ ಪ್ರಾರಂಭವಾದ ಆನ್ಲೈನ್ ತರಗತಿಯಲ್ಲಿ ನಿರಂತರವಾಗಿ 41 ದಿನಗಳು ನಡೆಯಲಿರುವ ಈ ಕಾರ್ಯಕ್ರಮವು ಬೆಳಗ್ಗೆ 4:30ರಿಂದ 6 ಗಂಟೆಯವರೆಗೆ ನಡೆಸಿಕೊಡಲಿದ್ದು, ವಿಶೇಷವಾಗಿ ಪಿರಮಿಡ್ ಮಾಸ್ಟರ್ಗಳು ಧ್ಯಾನದಿಂದ ಸಸ್ಯಾಹಾರಿಗಳಾದವರ ಅನುಭವ ಹಂಚಿಕೆ ನಡೆಯಲಿದೆ. ಹಾಗಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂದು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಸುಮಂಗಲ ಸಾಲಿಮಠ ಅವರು ಮನವಿ ಮಾಡಿದ್ದಾರೆ. ಶ್ರೀ ಸದಾನಂದ ಯೋಗಿ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ದಶಮಾನೋತ್ಸವ ಸಂಭ್ರಮಾಚರಣೆ ಬಳ್ಳಾರಿಯಲ್ಲಿ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ಶ್ರೀ ಸದಾನಂದ ಯೋಗಿ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ದಶಮಾನೋತ್ಸವದ ಸಂಭ್ರಮಾಚರಣೆಯ ಅಂಗವಾಗಿ ಬಳ್ಳಾರಿಯಲ್ಲಿ ಸಂಗೀತ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವು ಸೆಪ್ಟೆಂಬರ್ 25ರಂದು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಂಗೀತ ಧ್ಯಾನ, ಸತ್ಸಂಗ, ಪ್ರವಚನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಂದ ಭರತನಾಟ್ಯ ಹಾಗೂ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಜರುಗಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು, 110 ವರ್ಷಗಳ ಹಿಮಾಲಯ ಯೋಗಿ ಶ್ರೀ ಸದಾನಂದಗಿರಿ ಮಹಾರಾಜ್ ಸ್ವಾಮೀಜಿ ಮತ್ತು ಶ್ರೀ ಸ್ವಾಮಿ ವೇದಾನಂದ ಬಾಬಾ ಅವರು ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲ ಧ್ಯಾನ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಯಶಸ್ವಿಗೊಳಿಸಬೇಕೆಂದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಎನ್ ಕೃಷ್ಣಪ್ಪ ಅವರು ಮನವಿ ಮಾಡಿದ್ದಾರೆ. ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಇವರ ನೇತೃತ್ವದಲ್ಲಿ 3 ದಿನಗಳ ಧ್ಯಾನ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಬಿ ಫೌಂಡೇಶನ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಇವರ ವತಿಯಿಂದ 3 ದಿನಗಳ ಆಧ್ಯಾತ್ಮಿಕ ಅವಗಾಹನೆ ಶಿಬಿರ ಕಾರ್ಯಕ್ರಮವನ್ನು ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ಸೆಪ್ಟೆಂಬರ್ 19ರಂದು ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 22 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಜೀವನ ಶಾಸ್ತ್ರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಧ್ಯಾತ್ಮಿಕತೆಯ ಮೌಲ್ಯಗಳು ಮತ್ತು ಪುರೋಗಮನದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಲಾಗುತ್ತದೆ. ಈ ಶಿಬಿರಗಳು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಜಿಬಿ ಫೌಂಡೇಶನ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಸಂಸ್ಥಾಪಕರು ಹಾಗೂ ಪಿರಮಿಡ್ ಮಾಸ್ಟರ್ ಆದ ಶ್ರೀಯುತ ಕೋಟೇಶ್ವರ ರಾವ್ ಅವರು ಆಯೋಜಿಸಿದ್ದು, ಜೀವನದ ಅದ್ಭುತ ತತ್ವಗಳನ್ನು ತಿಳಿದು ಆನಂದವಾಗಿ ಜೀವಿಸಲು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಆಹ್ವಾನ ನೀಡಿದ್ದಾರೆ. ಹೊಸಪೇಟೆಯಲ್ಲಿ ಪಿರಮಿಡ್ ಮಾಸ್ಟರ್ ಮಂಜುನಾಥ್ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಆಶಯದಂತೆ ಧ್ಯಾನದ ಲೋಕವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಹೊಸಪೇಟೆಯ ಪಿರಮಿಡ್ ಮಾಸ್ಟರ್ ಮಂಜುನಾಥ್ ಅವರು ಎಲ್ಲೆಡೆ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಸರ್ಕಾರಿ ಮುನ್ಸಿಪಲ್ ಹಿರಿಯ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಧ್ಯಾನವನ್ನು ಪರಿಚಯಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಮತ್ತು ವಿದ್ಯಾರ್ಥಿಗಳಲ್ಲಿನ ನಕಾರಾತ್ಮಕ ಚಿಂತನೆಯನ್ನು ಬದಲಾಯಿಸಲು ನಿರಂತರ ಧ್ಯಾನ ಅಭ್ಯಾಸವು ಸಹಾಯ ಮಾಡುತ್ತದೆ ಮತ್ತು ಪೂರಕವಾಗಿರುತ್ತದೆ ಎಂದು ಹೇಳಿದರು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಸಭೆ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಸಮಸ್ತ ಪಿರಮಿಡ್ ಮಾಸ್ಟರ್ಗಳ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ 5ನೆಯ ಮಹಾಕರುಣ ಬೃಹತ್ ಜನಜಾಗೃತಿ ಜಾಥಾ ಸಸ್ಯಾಹಾರ ಇದೇ ನವೆಂಬರ್ 1ರಿಂದ 11ರವರೆಗೆ ಮಂಡ್ಯ ಜಿಲ್ಲೆಯಾದ್ಯಂತ ನಡೆಸಬೇಕೆಂದಿರುವ ಸಸ್ಯಾಹಾರ ಜಾಥಾ ಕುರಿತಂತೆ ಪೂರ್ವ ಸಿದ್ಧತಾ ಸಭೆಯನ್ನು ದಿನಾಂಕ 15ರಂದು ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಿವಿಎಂಕೆ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ಸುಮಂಗಲ ಸಾಲಿಮಠ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಆಗಮಿಸಿ ಪರಿಪತ್ರಿ ಮೇಡಂ ಅವರು ಸಸ್ಯಾಹಾರದ ಮಹತ್ವ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ನಿಟ್ಟಿನಲ್ಲಿ ಪಿವಿಎಂಕೆ ಸಂಸ್ಥೆಯು ಪರಿಣಾಮಕಾರಿ ಜನಜಾಗೃತಿ ಶಿಬಿರಗಳನ್ನು ನಡೆಸುತ್ತಿದೆ ಎಂಬ ದೃಢ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ಸುಮಾರು 35ಕ್ಕೂ ಹೆಚ್ಚು ಧ್ಯಾನಿಗಳು ಸಸ್ಯಾಹಾರ ಹಾಗೂ ಪಿರಮಿಡ್ ಶಕ್ತಿ ಕುರಿತಂತೆ ತಮ್ಮ ಅನುಭವಗಳನ್ನು ಈ ಸಭೆಯಲ್ಲಿ ಹಂಚಿಕೊಂಡರು. ಕಾರ್ಯದರ್ಶಿಗಳಾದ ಶ್ರೀ ವಿದ್ಯಾಧರ ಅವರು ಸಂಸ್ಥೆಯ ಸಂಘಟನೆ, ಸಮಿತಿ ಸದಸ್ಯರು ಹಾಗೂ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು. ಇದೇ ಸಭೆಯ ಸಂಭ್ರಮದಲ್ಲಿ ಸೆಪ್ಟೆಂಬರ್ 15ರ ಪಿವಿಎಂಕೆಯ 2ನೇ ವರ್ಷದ ವಾರ್ಷಿಕೋತ್ಸವ ಆಗಿದ್ದರಿಂದ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. 10 ನಿಮಿಷ ಧ್ಯಾನ ಮಾಡಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಹಾಗೂ ಶ್ರೀಮತಿ ಸುಮಂಗಲ ಸಾಲಿಮಠ ಅವರು ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಸೆಪ್ಟೆಂಬರ್ 18ರ ಹುಣ್ಣಿಮೆಯಂದು ವಿಶೇಷವಾಗಿ ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನ ಕಾರ್ಯಕ್ರಮಗಳು ನಡೆದವು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಆಶಯದಂತೆ ಇಡೀ ಭೂಮಂಡಲವೆಲ್ಲ ಧ್ಯಾನ ಜಗತ್ತಾಗಬೇಕೆಂದು ನಮ್ಮ ಪಿರಮಿಡ್ ಮಾಸ್ಟರ್ಗಳು ಪ್ರತಿ ತಿಂಗಳು ಬರುವ ಹುಣ್ಣಿಮೆಯ ದಿನದಂದು ಕರ್ನಾಟಕದ ವಿವಿಧೆಡೆ ನಿರ್ಮಾಣವಾಗಿರುವ ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ವಿಶೇಷ ಹುಣ್ಣಿಮೆ ಧ್ಯಾನವನ್ನು ಆಯೋಜಿಸಲಾಗುತ್ತದೆ. ಇದೇ ಕಾರಣ ಸೆಪ್ಟೆಂಬರ್ 17 ಮತ್ತು 18ರಂದು ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಸ್ಮಿಕ್ ಕನೆಕ್ಟ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಸುರೇಶ್ ಕಲ್ಬುರ್ಗಿ ಅವರು ಮಾತನಾಡಿ, ಆರಂಭಿಕ ಧ್ಯಾನಾಸಕ್ತರಿಗೆ ಧ್ಯಾನದ ಪರಿಚಯ ಮತ್ತು ಧ್ಯಾನವು ಯಾವ ರೀತಿಯ ಅನುಭವಗಳನ್ನು ಉಂಟು ಮಾಡುತ್ತದೆ ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮವು 9ರಿಂದ 11:30ರವರೆಗೆ ನಡೆಸಿಕೊಡಲಾಯಿತು. ಹಾಗೆ ಬಳ್ಳಾರಿಯ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ
ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ಬಹಳ ಅನುಭವವುಳ್ಳ ಧ್ಯಾನಾರ್ಥಿಯಾದ ರುದ್ರಯ್ಯ ಚೌಧರಿ ಅವರು ನಡೆಸಿಕೊಟ್ಟರು ಮತ್ತು ಎಲ್ಲ ಆತ್ಮ ಬಂಧುಗಳಿಗೆ ಭಾಗವಹಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಶ್ರೀಮತಿ ಗೀತಾ ಯಾದವ್ ಅವರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯಲ್ಲಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಪರಮೇಶ್ವರಪ್ಪ ಮತ್ತು ಲಕ್ಷ್ಮಿ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮವನ್ನು ಹಡಗಲಿಯಲ್ಲಿರುವ ಕರಿಬಸವೇಶ್ವರ ದೇವಸ್ಥಾನದಲ್ಲಿ ನಡೆಸಲಾಯಿತು. ಭಾಗವಹಿಸಿದ ಧ್ಯಾನ ಮಿತ್ರರಿಗೆ ವಂದನೆಗಳನ್ನು ತಿಳಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರ ಶಂಕರಹಟ್ಟಿಯಲ್ಲಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಸಂಜೆ 5 ಗಂಟೆಗೆ ಸಾಮೂಹಿಕ ಧ್ಯಾನದೊಂದಿಗೆ ಪ್ರಾರಂಭವಾಗಿ ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರ ಮೂಲಕ ಧ್ಯಾನದ ಅನುಭವಗಳನ್ನು ಪಡೆದುಕೊಂಡರು. ನಂತರ ಪಿರಮಿಡ್ ಮಾಸ್ಟರ್ಗಳ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡು ಪತ್ರಿಜಿಯವರ ಸಂದೇಶಗಳನ್ನು ಮನನ ಮಾಡಿಕೊಳ್ಳಲಾಯಿತು. PSSMನ ಧ್ಯೇಯೋದ್ದೇಶಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳು ರಂಗಣ್ಣ, ಅಶೋಕ್, ಪ್ರಕಾಶ್, ಶ್ರೀಮತಿ ಸ್ವಾತಿ, ವಿಶಾಲಾಕ್ಷಿ ಅತಣಿ ಇನ್ನಿತರರು ಭಾಗವಹಿಸಿದ್ದರು. ವಿಶಾಲಾಕ್ಷಿಯವರು ಮಾತನಾಡಿ, ಪತ್ರಿಜಿ ಗುರುಗಳ ಜೀವನದ ಅತ್ಯಮೂಲ್ಯ ಸಂದರ್ಭಗಳನ್ನು ಹಂಚಿಕೊಂಡು PMC ಕನ್ನಡ ವಾಹಿನಿಯನ್ನು ಪ್ರೋತ್ಸಾಹಿಸಲು ಮಾಹಿತಿ ನೀಡಿದರು. ಇಡೀ ರಾತ್ರಿ ಹುಣ್ಣಿಮೆ ಧ್ಯಾನದಲ್ಲಿ ಹಲವಾರು ಧ್ಯಾನಿಗಳು ಭಾಗವಹಿಸಿದ್ದು ಸಂತಸದ ವಿಷಯವಾಗಿದೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ವ್ಯಕ್ತಪಡಿಸಲಾಯಿತು. ಪಿರಮಿಡ್ ಮಾಸ್ಟರ್ ಆದ ಶ್ರೀನಿವಾಸ್ ಅವರು ದಾವಣಗೆರೆಯ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಪಿರಮಿಡ್ ಮಾಸ್ಟರ್ಗಳಾದ ಶ್ರೀನಿವಾಸ್ ಮತ್ತು ತಂಡದವರು ದಾವಣಗೆರೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಂದ ಮತ್ತು ಸಿಬ್ಬಂದಿಯವರಿಂದ ಸಾಮೂಹಿಕ ಧ್ಯಾನ ಮಾಡಿಸುತ್ತಾ ತಮ್ಮ ಅನುಭವ ಜ್ಞಾನವನ್ನು ಜೋಡಿಸಿ ಧ್ಯಾನದ ಲಾಭಗಳನ್ನು ವಿವರಿಸುತ್ತಾ ಎಲ್ಲರಲ್ಲೂ ಧ್ಯಾನದ ಸ್ಫೂರ್ತಿಯನ್ನು ತುಂಬುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್, ಪ್ರಭುಲಿಂಗಪ್ಪ, ಬಕೇಶ್, ರವಿಕುಮಾರ್, ಶಿವರುದ್ರಪ್ಪ, ನೇತ್ರಾವತಿ, ಭವಾನಿಯವರು ಭಾಗವಹಿಸಿ ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು. ಮೈಸೂರಿನ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೆಪ್ಟೆಂಬರ್ 18ರಂದು ಮೈಸೂರಿನ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮನಸಾಕ್ಷಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಪಿರಮಿಡ್ ಮಾಸ್ಟರ್ ಆದ ಮಲ್ಲಿಕಾರ್ಜುನ್ ಕರಜಗಿ ಮಠ ಅವರು ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ವಿಶೇಷವಾಗಿ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನಸ್ಸಿನ ಕುರಿತು ವಿವರಿಸುತ್ತಾ ಧ್ಯಾನಕ್ಕೆ ಮುಂಚೆ ಮತ್ತು ಧ್ಯಾನದ ನಂತರ ಆದ ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅನೇಕ ಧ್ಯಾನಿಗಳು ಸಾಮೂಹಿಕ ಧ್ಯಾನ ಮಾಡಿ ಸತ್ಸಂಗದಲ್ಲಿ ಭಾಗವಹಿಸಿದ್ದರು. ಮಹಾ ಅವತಾರ್ ಫೌಂಡೇಶನ್ ನೇತೃತ್ವದಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಎಂಬ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 15ರಂದು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಮಹಾ ಅವತಾರ್ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಪಿರಮಿಡ್ ಮಾಸ್ಟರ್ ಆದ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಯವರೆಗೆ ಸಮಗ್ರ ಸ್ವಾಸ್ಥ್ಯ ಎಂಬ 365 ದಿನಗಳ ಉಚಿತ ಆನ್ಲೈನ್ ಧ್ಯಾನ ಜ್ಞಾನ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಮಹಾ ಅವತಾರ್ ಫೌಂಡೇಶನ್ ನೇತೃತ್ವದಲ್ಲಿ ಸೆಪ್ಟೆಂಬರ್ 15ರಂದು ಸಮಗ್ರ ಸ್ವಾಸ್ಥ್ಯ ಹಬ್ಬವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕದಾದ್ಯಂತ 200 ಮಾಸ್ಟರ್ಗಳು ಭಾಗವಹಿಸಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡರು. ಸಮಗ್ರ ಸ್ವಾಸ್ಥ್ಯ ಹಬ್ಬದ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 3ನೇ ಭಾನುವಾರದಂದು ನಿಯಮಿತವಾಗಿ ನಡೆಸಿಕೊಡಲಾಗುವುದೆಂದು ಮಹಾ ಅವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗಸ್ವಾಮಿ ಅವರು ತಿಳಿಸಿದರು. ಸಂಪೂರ್ಣ ಆರೋಗ್ಯವೆಂದರೆ ಶಾರೀರಿಕ, ಮಾನಸಿಕ ಮತ್ತು ಬುದ್ಧಿಪರ. ಇಂತಹ ಸಂಪೂರ್ಣ ಆರೋಗ್ಯವನ್ನು ಒದಗಿಸಲು ನಿರ್ಮಾಣವಾದ ಉಚಿತ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ 365. ಪ್ರತಿದಿನ ಆನ್ಲೈನ್ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಅನೇಕ ಪಿರಮಿಡ್ ಮಾಸ್ಟರ್ಗಳು, ಆಧ್ಯಾತ್ಮಿಕ ಗುರುಗಳು, ಆಯುರ್ವೇದ ಮತ್ತು ಇತರ ಪ್ರಮುಖ ವೈದ್ಯಕೀಯ ನಿಷ್ಣಾತರು ಧ್ಯಾನ, ಯೋಗ, ಸ್ವಾಧ್ಯಾಯ, ಪಿರಮಿಡ್ ಶಕ್ತಿ, ಸಸ್ಯಾಹಾರ ಸೇವನೆ, ಮನೆಮದ್ದುಗಳು ಇಂತಹ
ಹಲವಾರು ವಿಷಯಗಳೊಂದಿಗೆ ಸರಿಯಾದ ಜೀವನ ವಿಧಾನವನ್ನು ಬೋಧಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ. ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಅವರು ಧ್ಯಾನಾಸಕ್ತರಿಗೆ ಸಿದ್ದರ ಬೆಟ್ಟ ಚಾರಣ ಆಯೋಜಿಸಿದ್ದರು. ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಅವರು ಸಿದ್ದರ ಬೆಟ್ಟದ ಚಾರಣವನ್ನು ಆಯೋಜಿಸಿದ್ದರು. ಸೆಪ್ಟೆಂಬರ್ 16 ಸೋಮವಾರ ಗೌರಿಬಿದನೂರು, ತುಮಕೂರು ಮತ್ತು ಶಿರಾದಿಂದ ಪಿರಮಿಡ್ ಮಾಸ್ಟರ್ಗಳು ಮತ್ತು ಧ್ಯಾನಾಸಕ್ತರು ಈ ಚಾರಣದಲ್ಲಿ ಭಾಗವಹಿಸಿದ್ದರು. ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಮತ್ತು ಮಂಜುಳಾ ಅವರಿಂದ ಧ್ಯಾನ ಮತ್ತು ಸತ್ಸಂಗ ನಡೆಸಿಕೊಡಲಾಯಿತು. ಪಿರಮಿಡ್ನಲ್ಲಿ ಧ್ಯಾನ, ಸಾಮೂಹಿಕ ಧ್ಯಾನ ಮತ್ತು ಪ್ರಕೃತಿ ಮಡಿಲಲ್ಲಿನ ಧ್ಯಾನ ಅತ್ಯಂತ ಅದ್ಭುತ ಮತ್ತು ಶಕ್ತಿದಾಯಕವಾಗಿರುತ್ತದೆ. ಹಾಗಾಗಿ ತುಮಕೂರಿನಲ್ಲಿರುವ ಸಿದ್ದರ ಬೆಟ್ಟದಲ್ಲಿ ಹಲವಾರು ಯೋಗಿಗಳು ಸಾಧನೆ ಮಾಡಿರುವ ಈ ಅದ್ಭುತ ಸ್ಥಳದಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲರಲ್ಲಿ ಸಂತಸವನ್ನುಂಟು ಮಾಡಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.